ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಕುಡ್ಲಾ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಸಿಂಪಲ್ ಆಗಿ ಕೆಲವೇ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿ ಮಟನ್ ಬಿರಿಯಾನಿಯನ್ನು ಮಾಡ್ತಿದ್ದೇನೆ. ಬನ್ನಿ ಹಾಗಾದ್ರೆ ಸಿಂಪಲ್ ಆಗಿ ಮಟನ್ ಬಿರಿಯಾನಿಯನ್ನು ಹೇಗೆ ಮಾಡುವುದಂತ ನಾವೀಗ ನೋಡೋಣ. ವೆಲ್ಕಮ್ ಟು ಸ್ಮಾರ್ಟ್ ಕುಡ್ಲಾ ರೆಸಿಪೀಸ್. ಯಾವುದೇ ಬಿರಿಯಾನಿಯನ್ನು ಮಾಡಬೇಕಾದ್ರೆ ಫಸ್ಟ್ ಪ್ರೋಸೆಸ್ ಮ್ಯಾರಿನೇಷನ್. ಮೊದಲಿಗೆ ನಾವು ಮಟನ್ ಅನ್ನು ಮ್ಯಾರಿನೇಷನ್ ಮಾಡಬೇಕು. ನಾನಿಲ್ಲಿ 1 kg ಅಷ್ಟು ಮಟನ್ ಅನ್ನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ, 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಕಪ್ ಮೊಸರು, 2 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 5 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಪೌಡರ್. ಯಾವುದೇ ಬ್ರ್ಯಾಂಡಿನ ಬಿರಿಯಾನಿ ಮಸಾಲ ಪೌಡರ್ ಆಗ್ತದೆ. 3/4 ಕಪ್ ಅಷ್ಟು ಕಟ್ ಮಾಡಿಟ್ಟಂತ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಟ್ ಮಾಡಿಟ್ಟಂತ ಪುದೀನ ಸೊಪ್ಪು. ನೀವಿಲ್ಲಿ ಪುದೀನ ಸೊಪ್ಪನ್ನು 1/4ರಿಂದ ಅರ್ಧ ಕಪ್ ಅಷ್ಟು ತಗೊಳ್ಬೋದು. 3ರಿಂದ 4 ಅರ್ಧ ಕಟ್ ಮಾಡಿಟ್ಟಂತ ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ಮ್ಯಾರಿನೇಟ್ ಆಗಲಿಕ್ಕೆ ಇದನ್ನು 1 ಗಂಟೆಗಳ ಕಾಲ ಬಿಡಬೇಕು. ಇಲ್ಲಿ 1 kg ಮಟನ್ಗೆ 700ರಿಂದ 750 ಗ್ರಾಮ್ ಅಷ್ಟು ಬಿರಿಯಾನಿ ರೈಸನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಈಗ ಒಂದು ಪ್ರೆಷರ್ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಬೇಕು. ಯಾವುದೇ ಕುಕ್ಕಿಂಗ್ ಆಯಿಲ್ ಆಗ್ತದೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ಇದಕ್ಕೆ 5 ಏಲಕ್ಕಿ, 5 ಲವಂಗ, 2 ಸಣ್ಣ ಬಿರಿಯಾನಿ ಎಲೆ, 3ರಿಂದ 4 ಸಣ್ಣ ತುಂಡು ಚಕ್ಕೆ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈಗ ಮೀಡಿಯಂ ಸೈಜ್ ಇದ್ದು 5 ಕಟ್ ಮಾಡಿಟ್ಟಂಥ ಈರುಳ್ಳಿಯನ್ನು ಸೇರಿಸಿ 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿ ಲೈಟ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕು. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಂತಹ ಮಟನ್ ಅನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು 3ರಿಂದ 4 ನಿಮಿಷ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು. ಹಾಗೆಯೇ 5 ನಿಮಿಷಗಳವರೆಗೆ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಬೇಕು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಕುಕ್ಕರ್ನಲ್ಲಿ 3ರಿಂದ 4 ವಿಸಿಲನ್ನು ತೆಗಿಬೇಕು. ಮಟನ್ ಚೆನ್ನಾಗಿ ಬೆಂದಿದೆ. ಮಟನ್ನಲ್ಲಿ ನೀರಿನಂಶ ಜಾಸ್ತಿ ಇದ್ದರೆ ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ನೀರಿನಂಶ ಹೋಗುವವರೆಗೆ ಬಿಡಬೇಕು. ಇಲ್ಲಿ ನಾನು 700ರಿಂದ 750 ಗ್ರಾಮ್ ರೈಸಿಗೆ 2.5 ಲೀಟರ್ ಅಷ್ಟು ನೀರನ್ನು ತಗೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆ, 1 ಬಿರಿಯಾನಿ ಎಲೆ, 1 ಸಣ್ಣ ತುಂಡು ಚಕ್ಕೆ, 4ರಿಂದ 5 ಲವಂಗ, 3ರಿಂದ 4 ಏಲಕ್ಕಿ, ಹಾಗೆಯೇ ಸ್ವಲ್ಪ ಉಪ್ಪು ಸೇರಿಸಿ ಕುದಿಲಿಕ್ಕೆ ಬಿಡಬೇಕು. ಈಗ ನೀರು ಕುದಿ ಬರಬೇಕಾದ್ರೇ ಅದಕ್ಕೆ ನೀರಿನಲ್ಲಿ ನೆನೆಸಿಟ್ಟಂಥ ಬಿರಿಯಾನಿ ರೈಸನ್ನು ಸೇರಿಸಿ ಬೇಯಲಿಕ್ಕಿಡಬೇಕು. ರೈಸ್ 90% ಬೆಂದರೆ ಸಾಕು. ಉಳಿದ 10% ದಮ್ನಲ್ಲಿ ಬೇಯ್ತದೆ. ಈಗ ನಾವು ಬಿರಿಯಾನಿಯ ಲೇಯರನ್ನು ಮಾಡಬೇಕು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪವನ್ನು ಸೇರಿಸಬೇಕು. ಈಗ ಫಸ್ಟಿಗೆ ರೈಸ್ನ ಲೇಯರನ್ನು ಮಾಡಬೇಕು. ಈಗ ನೆಕ್ಸ್ಟ್ ಲೇಯರ್ ಮಟನ್ ಅನ್ನು ಸೇರಿಸಿ ಮಾಡಬೇಕು. ಈಗ ಫೈನಲ್ ಆಗಿ ಮತ್ತೆ ರೈಸನ್ನು ಸೇರಿಸಬೇಕು. ಈಗ ಕೊನೆಯದಾಗಿ ಗಾರ್ನಿಷಿಂಗ್ ಅನ್ನು ಮಾಡಬೇಕು. ಗಾರ್ನಿಷಿಂಗ್ ಆಪ್ಷನಲ್, ನೀವು ಹೇಗೆ ಬೇಕಾದರೂ ಯಾವುದೇ ಐಟಮ್ ಅನ್ನು ಯೂಸ್ ಮಾಡ್ಬೋದು ಅಥವಾ ಯೂಸ್ ಮಾಡದಿರ್ಬೋದು. ನಾನಿಲ್ಲಿ ಗಾರ್ನಿಷಿಂಗ್ಗೆ ಫ್ರೈಡ್ ಓನಿಯನ್, ತುರಿದಿಟ್ಟಂತ ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು, ಹಾಗೆಯೇ ಕಟ್ ಮಾಡಿಟ್ಟಂತ ನಿಂಬೆ ಹುಳಿಯನ್ನು ಸೇರಿಸಿದ್ದೇನೆ. ಈಗ ಪಾತ್ರೆಯನ್ನು ಮುಚ್ಚಳದಿಂದ ಮುಚ್ಚಬೇಕು. ಇದನ್ನು 7ರಿಂದ 8 ನಿಮಿಷಗಳ ಕಾಲ ದಮ್ ಬರಲಿಕ್ಕೆ ಬಿಡಬೇಕು. ಈಗ ದಮ್ ಬಂದು ಬಿರಿಯಾನಿ ರೆಡಿಯಾಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ರುಚಿಕರವಾದ ಸಿಂಪಲ್ ಆದ ಮಟನ್ ಬಿರಿಯಾನಿ ರೆಡಿಯಾಗಿದೆ. ನೀವು ಕೂಡ ಈ ಬಿರಿಯಾನಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ ವಿಡಿಯೋಸ್ಗಳಿಗಾಗಿ ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ಸ್ಮಾರ್ಟ್ ಕುಡ್ಲ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಮುಂದಿನ ರೆಸಿಪಿ ವಿಡಿಯೋವೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು, ಬೈ ಬಾಯ್, ಸಿ ಯು.